ಸೀತಾ ನೋಡಲ್ಲಿ ಹಚ್ಚ ಹಸಿರಿನಿಂದ ರೀತಿ ಆದರೆ ನಿಷ್ಫಲವಾಗುವುದು ಸೀತಾ, ನಿಷ್ಫಲವಾಗ. ಯಾಕ್ರಿ, ಯಾಕೆ ಈ ರೀತಿ ಮಾತನಾಡ್ತಾ ಇದ್ದೀರಾ? ಹೌದು ಸೀತಾ, ಹಚ್ಚ ಹಸಿರಿನಿಂದ ಕಂಗೊಳಿಸಬೇಕಾದ ಭೂಮಿ ತಾಯಿ ಕೆಂಪಾಗಿ ಕೆಂಗಣ್ಣು ಬಿಡುತ್ತಿದ್ದಾನೆ. ಈ ರೀತಿ ಆದರೆ ಮುಂದೆ ರೈತ ಜೀವನ ಬದುಕುವುದಾದರೂ ಹೇಗೆ? ಹೌದು, ನೀವು ಹೇಳೋದು ನಿಜ. ರೈತರಿಗೆ ಮಳೆ ಆಗಬೇಕು, ಮಳೆಯಿಂದ ಒಳ್ಳೆ ಬೆಳೆ ತೆಗಿಬೇಕು. ಆಗ ಮಾತ್ರ ರೈತನ ಜೀವನ ಪಾವನ ಆಗುತ್ತೆ. ಅದೇ ರೈತ ಕಷ್ಟಪಟ್ಟು ಮಳೆ ಬಾರದೆ ಭೂಮಿ ತಾಯಿ ಕೈ ಕೊಟ್ರೆ ಯಾಕಾದ್ರೂ ಈ ಜನ್ಮದಲ್ಲಿ ಹುಟ್ಟಿದೀವೋ ಅಂತ ರೈತ ನೊಂದ್ಕೊಂಡು ನೇಣು ಬೀಳು ಬಿಗಿದುಕೊಳ್ಳೋ ಪರಿಸ್ಥಿತಿ ಏನಾದ್ರೂ ಬಂದ್ಬಿಡುತ್ತೇನೋ ಸ್ವಾಮಿ. ರೈತ ಯಾವತ್ತೂ ಆ ರೀತಿ ಮಾಡಿಕೊಳ್ಳಲ್ಲ. ಯಾಕಂದರೆ ರೈತನಿಗೆ ಕಷ್ಟದ ಬೆಲೆ, ನಷ್ಟದ ಬೆಲೆಯನ್ನೂ ಗೊತ್ತು. ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಅರ್ಥ ರೈತ ಯಾವತ್ತೂ ಅಂತ ಹೇಳಿ ಕೆಲಸಕ್ಕೆ ಕೈ ಹಾಕಲಾರ. ಕಷ್ಟಕ್ಕೆ ಕುಗ್ಗದೆ, ಸುಖಕ್ಕೆ ಹಿಗ್ಗದೆ ತಲೆ ಎತ್ತು ತಿರುಗುವನೆಂದರೆ ಜಗತ್ತಿನಲ್ಲಿ ಯಾರಾದರೂ ಇದ್ದರಂತೆ ಅವರೇ ಮುಂದಿನ ಮಗ ರೈತ. ಹೌದು, ಅದೇ ರೈತನ ನಿಜವಾದ ಗುಣ. ಆದ್ರೆ ರೈತರನ್ನೇ ಮೋಸಗೊಳಿಸಿ ಕೋಟಿಗಟ್ಟಲೆ ಹಣ ಮಾಡಿ ಈ ರಾಜಕಾರಣಿಗಳನ್ನು ರೈತರನ್ನೇ ಕೈಗೊಂಬೆಯಾಗಿ ಮಾಡುತ್ತಾರಲ್ಲ ರೀ. ಸೀತಾ, ರೈತ ಯಾರ ಕೈಗೊಂಬೆನೂ ಅಲ್ಲ. ಅವರ ಗಳಿಸಿದ ಕೋಟಿ ಹಣ ಈ ರೈತನ ಮೇಟಿಗೆ ಸಾಟಿಯಾದಿತ್ತು. ಅದೇ ಒಬ್ಬ ರೈತ 100 ಜನರ ಹೊಟ್ಟೆ ತುಂಬಿಸಬಹುದು. ಆದರೆ ಅದೇ ಕೋಟಿ ಹಣ ಗಳಿಸಿದವನು ಒಬ್ಬನ ಹೊಟ್ಟೆ ತುಂಬಿಸೋನು ನೋಡೋಣ. ನಮಸ್ಕಾರಪ್ಪ ಶಿವರಾಮಣ್ಣವ್ರ. ಈಗ ನನಗೆ ಎಷ್ಟು ಸಂತೋಷವಾಗುತ್ತಿದೆ ಗೊತ್ತೇ ಸರ್. ಈ ಜಿಲ್ಲೆಯ ಮಂತ್ರಿಯಾಗಿ ರೈತರೊಳದ ಬೆಳೆಯನ್ನು ವೀಕ್ಷಣೆ ಮಾಡಿ ಯಾವ ರೈತರಿಗೆ ಎಷ್ಟು ನಷ್ಟವಾಗಿದೆ ಎಂದು ಪರಿಹಾರಗೊಳಿಸಲು ಬಂದಿರುವಿರಿ ಅಲ್ಲ. ನಿಮ್ಮಂತ ದಯಗುಣದ ರಾಜಕಾರಣಿಗಳು ಯಾರು ಇಲ್ಲ ನೋಡಿ ಸಾಹೇಬ್ರೆ, ಯಾರು ಇಲ್ಲ. ಅಂತ ದೊಡ್ಡ ಮಾತು ಹೇಗೆ ಶಿವರಾಮ? ಬಡವರ ಕಷ್ಟ ನನ್ನಿಂದ ನೋಡೋದಕ್ಕಾಗುತ್ತಿಲ್ಲ. ರೈತ ಎಷ್ಟೇ ಕಷ್ಟಪಟ್ಟು ದುಡಿದರು ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಾ ಇಲ್ಲ. ಅದಕ್ಕೆ ಸರ್ಕಾರ ಕೊಟ್ಟ ಪರಿಹಾರ ವಾರದ ಸೆಂಟಿಗೆ ಕೂಡ ಸರಿ ಆಗೋದಿಲ್ಲ. ಅದಕ್ಕೆ
ನಮ್ಮೂರಲ್ಲಿರುವ ಎಲ್ಲ ರೈತರಿಗೆ ನಾನು ಶಾಶ್ವತ ಪರಿಹಾರ ಕೊಡಿಸಬೇಕೆಂದು ಬಂದಿರುವೆ. ಅಂದರೆ ನಿಮ್ಮ ಮಾತಿನ ಅರ್ಥ ನಮ್ಮ ಶಿವರಾಮಣ್ಣ, ನಾನು ಒಂದು ಮಾತ್ರ ಹೇಳ್ತೀನಿ ಕೇಳಪ್ಪ ಶಿವರಾಮಣ್ಣ. 1 ಎಕರೆಕ ಎಷ್ಟು ಕಳಿತೀರಪ್ಪ? ಏನು 10ರಿಂದ 23 ಸಾವಿರ ರೂಪಾಯಿ ಬೆಳಿತೀವಿ. ಆದ್ರೆ ಅದ ಖರ್ಚು ಹಚ್ಚಕ್ಕೆ ಕೊಡ್ಬೇಕು, ಕೊಯ್ಯಕ್ಕೆ ಕೊಡ್ಬೇಕು, ಮಿಷನಿಗೆ ಕೊಡ್ಬೇಕು, ಎಣ್ಣಿಗೆ ಗೊಬ್ಬರಕ್ಕೆ ಕೊಟ್ಟ ಎಷ್ಟು ಉಳಿಸಿದ್ರಪ್ಪ? ಏನ 5-10 ಸಾವಿರ ಉಳಿಬೇಕಾದ್ರೆ ಕಠಿಣ ಐತೆ. ನಮ್ಮ ಸಾಹುಕಾರ 1 ಎಕರೆಕ 10 ಲಕ್ಷ ಕೊಡಕತ್ತಾರ ಪರಿಹಾರ. ಅದು ಹೇಗೆ ಸಾಧ್ಯ ಗಡಬಿಡಿ? ಭೂಮಿ 10 ಲಕ್ಷ ಪರಿಹಾರ ಬರುವುದು ಅದು ಹೇಗೆ ಸಾಧ್ಯ? ಕರೆಕ್ಟ್ ಶಿವರಾಮ, ಕರೆಕ್ಟ್. 6 ಲಕ್ಷಕ್ಕೆ ಮಾರಾಟ ಆಗುವ ಈ ನಿನ್ನ ಭೂಮಿಯನ್ನು 10 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ 200 ಎಕರೆ ಆಸ್ತಿಯನ್ನು ಇಂಗ್ಲೆಂಡ್ನಿಂದ ಬರುವ ನನ್ನ ಪಾರ್ಟ್ನರ್ಗೆ ಕೊಡಿಸಿ ಇಲ್ಲೊಂದು ದೊಡ್ಡ ಫ್ಯಾಕ್ಟರಿಯನ್ನು ಕಟ್ಟಿಸಿ ನಮ್ಮೂರಲ್ಲಿರುವ ಎಲ್ಲ ರೈತರಿಗೆ ನಾನು ಕೆಲಸ ಕೊಡಿಸಬೇಕೆಂದ್ರೆ ಅದು ಹೇಗೆ ಸಾಧ್ಯ ಸಾಹೇಬ್ರೆ? 2-3 ತಲೆಮಾರಿನಿಂದ ಇದರಿಂದಲೇ ಜೀವನ ನಡೆಸಿ ನಮ್ಮ ತಾತ ಮುತ್ತಾತನವರು ಆಸ್ತಿ ಇರಲೆಂದು ಇದು ಮಾಡಿದ್ದಿರುವಾಗ ಭೂಮಿ ತಾಯಿಯಲ್ಲಿ ಸವಿದು ಸಣ್ಣಾಗಿ ಸತ್ತರೂ ಒಂದು ಕೇಣ ಆಸ್ತಿಯನ್ನು ಮಾರಿಲ್ಲ ನಮ್ಮ ತಾತ ಮುತ್ತಾತನವರು. ಅಂದಾಗ ಈಗಿನ ಕಾಲದಲ್ಲಿ ಆಸ್ತಿ ಮಾರುವವರು ಯಾರಿದ್ದಾರೆ? ರೊಕ್ಕ ಸಿಗ್ತಾನ ನೀನಮ್ಮ ತಮ್ಮ ಶಿವರಾಮಣ್ಣ. 1 ಎಕರೆಕ 10 ಲಕ್ಷ ಅಂದ್ರೆ ಸಣ್ಣದಾಯ್ತು ಏನ? ಅದು 2 ಬಡ್ಡಿ ಕೂಡ 1 ವರ್ಷಕ್ಕ 24 ಸಾವಿರ ಆಗುತ್ತ. 24 ಸಾವಿರ ಅದು 20-30 ಆಸ್ತಿ ಇದ್ದಾವ, 20-30 ಎಕರೆ ಆಸ್ತಿ ಇದ್ದಾವ. ಅದ ಬಡ್ಡ್ಯಾಗ ನಿನ್ನ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ತಿಂದ್ರ ಸವಂಗಲ್ಲ. ಸಾಧ್ಯವಿಲ್ಲ ಸಾಹೇಬ್ರೆ, ಸಾಧ್ಯವಿಲ್ಲ. ಈ ಭೂಮಿ ತಾಯಿಯನ್ನು ಮಾರುವುದು ಒಂದೇ, ಎತ್ತ ತಾಯಿಯನ್ನು ಮಾರುವುದು ಒಂದೇ. ನನ್ನ ಪ್ರಾಣ ಹೋದರೂ ಸರಿ ಭೂಮಿಯನ್ನು ಮಾತ್ರ ಮಾರುವುದಿಲ್ಲ. ಏನೆಂದರೆ ನಿನ್ನ ಪ್ರಾಣ ಹೋದರೂ ನಿನ್ನ ಆಸ್ತಿಯನ್ನು ಮಾರುವುದಿಲ್ಲ. ನೀನು ಮಾರಬೇಕು, ನಿನ್ನ ಸಹ ಮನಸ್ಸಿನಿಂದ ನೀನೇ ಮಾರಬೇಕು. ಇಲ್ಲ ಯಾಕ್ರಿ? ಯಾಕೆ ಬಡವರ ಮೇಲೆ ಯಾಕೆ ದೌರ್ಜನ್ಯ ಮಾಡ್ತೀರಾ? ನಮ್ಮ ಹೊಲ ನಮ್ಮ ಹಕ್ಕು, ಮಾರೋದು ಬಿಡೋದು ನಮ್ಮ ಇಷ್ಟ. ಅದನ್ನ ಕೇಳೋದಕ್ಕೆ ನೀವ್ಯಾರು? ನೀವ್ಯಾರು? ಹೇ ನಾನು ಯಾರೆಂದು ಗೊತ್ತಿರಲಾರದೆ ನನಗೆ ಓಟ್ ಹಾಕಿ ಗೆಲ್ಲಿಸಿದ್ಯಾ ನೀನು? ಆಗ ನಿಮಗೆ ಓಟ ಕೆಲಸದಕ್ಕೆ ಈ ರೀತಿ ಪ್ರತಿಫಲ ತೀರಿಸ್ತಿದ್ದೀರೇನು? ತಂಗಿ ಸೀತವ್ವ ರೊಕ್ಕ ಸಿಗ್ತಾನ. ತಂಗಿ ಸೀತವ್ವ ನಿನಗೆ ತಿಳಿಯೋ ಮಾತಲ್ಲ. ರೊಕ್ಕ ಸಿಗ್ತಾರ, ನಿಮ್ಮ ಆಸ್ತಿ ಎಲ್ಲ ಮಾರ್ತೀವಿ ತಂಗಿ ಸೀತವ್ವ. ನಿಮ್ಮ ಆಸ್ತಿ ಕೊಟ್ಟು ರಾಜರಂಗ ಮೆರೆಯಾಕ ಶಿವರಾಮನ ಅಪ್ಪಂದ ಏನು ಗಂಟೆ ಹೋಗತ್ತ. ನೋಡು ಸೀತಾ, ನಿನ್ನ ಗಂಡನಿಗೆ ಹೇಳು, ನಾವು ಕೊಟ್ಟ ಹಣದಿಂದ ಬೇರೆ ಎಲ್ಲಾದರೂ ಆಸ್ತಿಯನ್ನು ಹಿಡಿದುಕೋ ಎಂದು. ಇಲ್ಲ, ಆಗೋದಿಲ್ಲ ಎಂದು ಈ ಪಾಠ್ಯ ಪ್ರತಾಪನನ್ನು ಎದುರಿಸಿಕೊಂಡ್ರೆ ನಿಮ್ಮೊಬ್ಬೊಬ್ಬರ ಹಣವನ್ನು
ಬೇಕಾದ ಸೂಚನೆ ಕೊಟ್ರಿ, ಇಲ್ಲಂದ್ರ ಮ್ಯಾಲೆ ಮ್ಯಾಲೆ ಓದ್ತಾರ್ರಿ ಗೌಡ್ರ. ನಡ್ರಿ ಹೋಗೋಣ, ಹೋಗೋಣ. ಎಂತ ದೌರ್ಜನ್ಯದ ಕಾಲ ನೋಡು, ಎಂತ ದೌರ್ಜನ್ಯದ ಕಾಲ ನೋಡು. ನಮ್ಮ ಪಾಡಿಗೆ ನಾವಿದ್ದರು ನೆಮ್ಮದಿಯಿಂದ ಬದುಕಲು ಬಿಡುತ್ತಾ ಇಲ್ಲ ಈ ಜನ. ನೋಡಿ ಸ್ವಾಮಿ, ನೀವೇನು ಚಿಂತೆ ಮಾಡಬೇಡಿ. ಬದುಕು ಅಂದ್ಮೇಲೆ ಕತ್ಲು ಬೆಳಕು ಇದ್ದಿದ್ದೆ, ಅದು ಜೀವನದಲ್ಲಿ ಬರೋದು ಸಹಜ. ಆದ್ರೆ ನಮ್ ಭೂಮಿಯಲ್ಲಿ ಒಂದು ಗೇಣು ಜಾರದಂತೆ ನನ್ನ ಮೈದ್ನ ಕಾಳಿಂಗ ನೋಡ್ಕೊಳ್ತಾನೆ. ಮೊದ್ಲು ಬನ್ನಿ ಮೈದನರಿಗೆ ಈ ವಿಷಯ ತಿಳಿಸೋಣ. ಯಾಕ್ರಿ, ನಿಮ್ಗಿನ್ನೂ ಹಸಿವೆ ಆಗಿಲ್ವೇನು? ಶಿವೆ ವಾದ ನೀಗಿಸಬೇಕಲ್ಲವೇ ನಿನ್ನನ್ನು ತಡೆದು ನಿಲ್ಲಿಸಿದ್ದು? ಓಹೋ, ಬನ್ನಿ ಮತ್ತೆ ಮರದ ಕೆಳಗೆ ಬುತ್ತಿ ಇಟ್ಟಿದ್ದೀನಿ, ಇಬ್ರು ಕುತ್ಕೊಂಡು ಊಟ ಮಾಡೋಣ. ಈ ತಂದ ಬುತ್ತಿ ಮನೆಯಲ್ಲಿ ಎಲ್ಲರೂ ಕುಂತು ಊಟ ಮಾಡಬಹುದು. ಆದರೆ ಈ ನಿನ್ನ ಗಂಡನಿಗೆ ಶ್ರೀಮುತ್ತಿನ ಕಾಣಿಕೆ ಹೊಡಿಸಬಾರೆ ನನ್ನ.
ಕಾಯ್ಕೊಳ್ಳಲಿಲ್ಲ ಮೊದಲನೆಯ